ಈಶಾನಿನೇ ಅವಳು ಸಿಂಧು ಅಂತ ಹೇಳಿದ್ಲು. ವಾಟ್ ಹೇಳಿದ್ಲು ಅಂದ್ರೆ? ಭವಾನಿ, ನಾನಿದನ್ನ ನಿನ್ನ ಬಾಯಿಂದ ಕೇಳ್ಬೇಕು. ಇವಳೆ ತಾನೇ ನಿನ್ ತಂಗಿ ಸಿಂಧು? ಈಶಾನಿ, ನೀನಾದ್ರೂ ಹೇಳು, ಇವಳೆ ತಾನೇ ಸಿಂಧು? ನಾನು ಹೇಳಿದಷ್ಟು ಸತ್ಯ, ಮತ್ತೆ ಆ ಸತ್ಯ ನಿಮಗಿಷ್ಟೊಂದು ನೋವು ಮಾಡುತ್ತೆ ಅಂತ ಗೊತ್ತಿದ್ರು ನಾನು ಸುಮ್ಮನೆ ಇರಬಾರ್ದಿತ್ತು. ವಿರಾಟ್ ಅವ್ರೆ, ಗಾಡಿ ನಿಲ್ಸಿ ಪ್ಲೀಸ್. ನೀವು ಹೀಗೆ ಟೆನ್ಷನ್ ಮಾಡ್ಕೊಂಡು ಓಡಿಸೋದು ಸರಿ ಹೋಗಲ್ಲ. ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸೋ ಅವಶ್ಯಕತೆ ಇಲ್ಲ. ಇಷ್ಟು ದಿನ ಮನಸ್ಸಲ್ಲಿ ರಹಸ್ಯ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ರಹಸ್ಯದೊಳಗಡೆ ಒಬ್ಳು ಹೆಣ್ಣಿರ್ತಾಳೆ ಅಂತ ಈಗ ಅರ್ಥ ಆಗಿದ್ದು. ವಿರಾಟ್ ಅವರೇ, ಅದು ಪ್ಲೀಸ್ ನೋಡಿ, ಟೆನ್ಷನ್ನು ಭಯ ನಾವು ಮಾಡೋ ಕೆಲಸದಿಂದ ಹುಟ್ಟೋದು. ನನ್ನ ಲೈಫಲ್ಲಿ ಎಷ್ಟೊಂದು ಟೆನ್ಷನ್ ಹ್ಯಾಂಡಲ್ ಮಾಡಿದ್ದೀನಿ, ಆದರೆ ಇದು ತುಂಬ ಹೊಸದು. ಈಗ ನನ್ನಿಂದ ಏನು ನಿರೀಕ್ಷೆ ಇಟ್ಕೋಬೇಡಿ. ಮನೆ ಬರೋ ತನಕ ಪ್ಲೀಸ್ ಸುಮ್ಮನೆ ಇದ್ಬಿಡಿ. ಮಾತಾಡು. ಇವಳಿನ ಸಿಂಧು? ಹೇಳು ಈಶಾನಿ. ನೀನೇ ತಾನೆ ಕಾನ್ಸ್ಟೇಬಲ್ ಕೊಟ್ಟಿದ್ದ ಫೋಟೋನ ತಂದು ನನಗೆ ತೋರಿಸಿದ್ದು? ಆ ಫೋಟೋದಲ್ಲಿ ಇದ್ದಿದ್ದ ಹುಡುಗಿ ಇವಳೆ ತಾನೆ? ಯಾಕೆ ಸುಮ್ಮನೆ ಇದೆಯಾ ಈಶಾನಿ? ಮಾತಾಡು. ಹಾತೆ, ಹೌದು, ಪೊಲೀಸ್ ಕೊಟ್ಟಿದ್ದು ಇವಳ್ದೆ ಫೋಟೋ. ಏನ್ ಮಾತಾಡ್ತಿದ್ಯಾ ನೀನು ಇಶಾನಿ? ನಾನ್ ಹೇಗೆ? ಸಿಂಧು, ಒಂದ್ ನಿಮಿಷ ಇರು. ಇಲ್ಲಿರೋರು ಮಾತಾಡದ ಮೇಲೆ ನೀನ್ ಮಾತಾಡುವಂತೆ. ಈಗ ಒಂದಂತೂ ಕ್ಲಿಯರ್ ಆಯ್ತು, ನಮ್ಮ ಮುಂದೆ ಇರೋದು ಸಿಂಧು ಅಂತ. ಭವಾನಿ, ನನಗೆ ಆಶ್ಚರ್ಯ ಆಗ್ತಿರೋದು ಏನು ಅಂದ್ರೆ, ಕಳೆದು ಹೋಗಿರೋ ನಿನ್ನ ತಂಗಿ ಸಿಕ್ಕಿದ್ರು, ಎದುರಾಗೆ ಅವಳು ಬಂದು ನಿಂತ್ರು, ನೀನು ಅವಳನ್ನ ಮಾತಾಡಿಸ್ತಾ ಇಲ್ವಲ್ಲ. ಹೋಗ್ಲಿ, ಇಷ್ಟು ದಿನ ಆದ್ಮೇಲೆ ಸಿಕ್ಕಿದಾಳೆ ಅನ್ನೋ ಖುಷಿ ಕೂಡ ನಿನ್ ಮುಖದಲ್ಲಿ ಕಾಣಿಸ್ತಾ ಇಲ್ವಲ್ಲ. ಯಾಕೆ? ಸಿಂಧು ನೋಡಿ ನಿನಗೆ ಖುಷಿ ಆಗ್ತಾ ಇಲ್ವಾ? ಮೋಸ್ಟ್ಲಿ ಅಕ್ಕ ತಂಗಿ ಬಹಳ ದಿನ ಆದ್ಮೇಲೆ ನೋಡ್ತಾ ಇದಾರಲ್ಲ, ಆ ಶಾಕ್ಗೋ ಖುಷಿಗೋ ಮಾತೇ ಬರ್ತಿಲ್ಲ ಅನ್ಸುತ್ತೆ ಅಲ್ವಾ ಭವಾನಿ? ಓ, ಬಂದ್ರ? ಒಳ್ಳೆ ಸಮಯಕ್ಕೆ ಬಂದ್ರಿ. ಭೈರವಿ, ನೀನ್ ಯಾವಾಗ್ಲೂ ಭವಾನಿ ಅಕ್ಕ ಅಂತ ಹೇಳ್ತಿದ್ಯಲ್ಲ, ಇವತ್ತು ನಿಜವಾಗ್ಲೂ ಅಕ್ಕ ಅಂತ ಕೂಗೋರು ನಮ್ಮನೆಗೆ ಬಂದಿದ್ದಾರೆ. ಯಾರು ಅಂತ ಗೆಸ್ ಮಾಡು. ಪಾಪ, ನಿನಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಪರವಾಗಿಲ್ಲ, ನಾನೇ ಹೇಳ್ತೀನಿ. ನಮ್ ಭವಾನಿ ತಂಗಿ ಸಿಂಧು ಬಂದಿದ್ದಾಳೆ. ಇಲ್ಲಿ ನೋಡು.
ಇವಳೆ ಭವಾನಿ ತಂಗಿ ಸಿಂಧು.